ರೈತರಿಂದ ಲಂಚವಾಗಿ ಪಡೆದಿದ್ದ ಹಣ ಕೊನೆಗೂ ಅಧಿಕಾರಿಗಳಿಂದಲೇ ರೈತರಿಗೆ ವಾಪಸ್. ಇದು ಎಲ್ಲಿ ಅಂತೀರಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಂಬಿಗೆ ಮರದಹಳ್ಳಿ ಗ್ರಾಮದಲ್ಲಿ ದಿನಾಂಕ 10/1/2024 ಅಂದಿನ ಪ್ರಭಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ನಾಗರಾಜು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರ ಸಮ್ಮುಖದೊಂದಿಗೆ ಸದರಿ ಗ್ರಾಮದಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯ ಮನೆ ಮತ್ತು ನಿವೇಶನಗಳನ್ನು ಜಿಪಿಎಸ್ ಸರ್ವೆ ಕಾರ್ಯ ಮಾಡುವುದಾಗಿ ಗ್ರಾಮಕ್ಕೆ ಭೇಟಿ ನೀಡಿ ಕರ್ನಾಟಕ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೇಡಳ್ಳಿ ಬೆಂಗಳೂರು ಪೂರ್ವ ತಾಲೂಕು ಇವರ ಮುಖೇನ ಜಿಪಿಎಸ್ ಸರ್ವೆ ಕಾರ್ಯ ಮಾಡಲು ಗ್ರಾಮದ ಬಹುಪಾಲು ರೈತರಿಂದ ಒಂದು ನಿವೇಶನ ಅಥವಾ ಒಂದು ಮನೆಗೆ 200 ರೂಪಾಯಿಗಳಂತೆ ಹಣ ವಸೂಲಿ ಮಾಡಿ ಹಾಗೂ ಒಬ್ಬರ ಹೆಸರಿನಲ್ಲಿರುವ ನಿವೇಶನಗಳನ್ನ ಹೆಚ್ಚಿನ ಹಣ ಕೊಟ್ಟವರ ಇನ್ನೊಬ್ಬರ ಹೆಸರಿಗೆ ಜಿಪಿಎಸ್ ಸರ್ವೆ ಕಾರ್ಯ ಮಾಡಿಸಿದ್ದು ರಶೀದಿಗಳನ್ನು ಸಹ ನೀಡಿರುತ್ತಾರೆ. ಆದರೆ ಎಚ್ಚೆತ್ತುಕೊಂಡ ಕೆಲವು ಗ್ರಾಮಸ್ಥರು ಮೇಲಾಧಿಕಾರಿಗಳಿಗೆ ಫೋನ್ ಕರೆಯ ಮೂಲಕ ವಿಷಯ ತಿಳಿಸಲಾಗಿ ಜಿಪಿಎಸ್ ಸರ್ವೆ ಕಾರ್ಯ ಮಾಡಲು ಸರ್ಕಾರದಿಂದ ಯಾವುದೇ ಹಣ ವಸೂಲಿ ಮಾಡಲು ಆದೇಶ ಇರುವುದಿಲ್ಲ ಎಂಬುದಾಗಿ ತಿಳಿಸಿದಾಗ ಗ್ರಾಮಸ್ಥರು ಬಂದ ಅಧಿಕಾರಿಗಳ ಮೇಲೆ ತಿರುಗಿ ಬಿದ್ದಾಗ ಸರ್ವೆ ಕಾರ್ಯ ಮಾಡಲು ಬಂದಿದ್ದ ಅಧಿಕಾರಿಗಳು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಗ್ರಾಮದಿಂದ ಕಾಲ್ಕಿತ್ತಿದ್ದಾರೆ. ಸದರಿ ವಿಷಯವಾಗಿ ಅದೇ ಗ್ರಾಮದ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರಾದ ಜೆಎನ್ ಕೃಷ್ಣಾರೆಡ್ಡಿ ಎಂಬುವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಗ್ರಾಮದಲ್ಲಿ ನಡೆದಿರುವ ವ್ಯವಹಾರಗಳ ಬಗ್ಗೆ ಅರ್ಜಿಯನ್ನ ಹಾಕಿ ರೈತರಿಂದ ಪಡೆದಿರುವ ಹಣ ವಾಪಸ್ ಕೊಡಿಸುವಂತೆ ಮತ್ತು ಒಬ್ಬರ ನಿವೇಶನಗಳನ್ನ ಇನ್ನೊಬ್ಬರಿಗೆ ಜಿಪಿಎಸ್ ಸರ್ವೆ ಕಾರ್ಯ ಮಾಡಿರುವುದನ್ನ ವಾಪಸ್ ತಿದ್ದುಪಡಿ ಮಾಡುವಂತೆ ಕೋರಿ ದಿನಾಂಕ 12/1/2024 ದೂರರ್ಜಿಯನ್ನ ನೀಡಿದ್ದರು. ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳ ಮೇಲೆ ದಿನಾಂಕ 6/12/2024 ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿ ಕೇಳಿದ್ದರು. ಆಗಲೂ ಸಹ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳ ಮೇಲೆ 2ನೇ ಮೇಲ್ಮನವಿ ಸೆಕ್ಷನ್ 19(3) ಆಯುಕ್ತರು ಮಾಹಿತಿ ಸೌದಾ ಬೆಂಗಳೂರವರಲ್ಲಿ ಮಾಹಿತಿ ಕೊಡಿಸುವಂತೆ ಕೇಳಿದಾಗ ದಿನಾಂಕ 24/11/2025 ವಿಚಾರಣೆಗೆ ಹಾಜರಾಗುವಂತೆ ಮಾಹಿತಿ ಆಯುಕ್ತರು ನೋಟಿಸ್ ನೀಡಿರುತ್ತಾರೆ. ತಕ್ಷಣ ಎಚ್ಚೆತ್ತುಕೊಂಡ ಈಗಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನರಸಿಂಹಮೂರ್ತಿರವರು ದಿನಾಂಕ 21/11/2025 ಖುದ್ದು ಗ್ರಾಮಕ್ಕೆ ಭೇಟಿ ನೀಡಿ 200 ರೂಪಾಯಿಗಳನ್ನ ಪಡೆದಿರುವ ರೈತರುಗಳಿಗೆ ಹಣ ವಾಪಸ್ ನೀಡಿ ತಮ್ಮ ಪಂಚಾಯಿತಿ ಅಧಿಕಾರಿಗಳು ಮಾಡಿರುವ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಲು ಮತ್ತು ಮಾಹಿತಿ ಆಯುಕ್ತರು ಬೆಂಗಳೂರಿನವರಲ್ಲಿ ನಮ್ಮ ಕಾರ್ಯ ನಾವು ನಿಷ್ಠೆಯಿಂದ ಮಾಡಿರುತ್ತೇವೆ ಎಂಬುದನ್ನ ಬಿಂಬಿಸಿಕೊಳ್ಳಲು ಜಂಬಿಗೆ ಮರದಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರಿಂದ ಪಡೆದಿದ್ದ ಹಣವನ್ನ ವಾಪಸ್ ನೀಡಿರುತ್ತಾರೆ. ಕಡೇ ಪಕ್ಷ ತಪ್ಪು ತಿಳಿದುಕೊಂಡ ಅಧಿಕಾರಿಗಳು ಈ ನೆಲದ ಕಾನೂನಿಗೆ ತಲೆಬಾಗಿದಂತಾಗಿದೆ. ಜೆಎನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. 2024ನೇ ಇಸ್ವಿ ಜನವರಿ ತಿಂಗಳಲ್ಲೇ ಮಗನ ರಾಜ್ಯ ಸರ್ಕಾರ ಆನ್ಯುವಲ್ ಸಮೀಕ್ಷೆಯನ್ನು ಮಾಡಿ 2024ನೇ ಇಸ್ವಿಯಲ್ಲಿ ರಾಜ್ಯ ಸರ್ಕಾರವು ಮ್ಯಾನ್ಯಲ್ ಸಮೀಕ್ಷೆಯನ್ನು ಮಾಡೋದಕ್ಕೆ ಆದೇಶ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ಜಂಬಿಗೆ ಮರದಹಳ್ಳಿ ಗ್ರಾಮದಲ್ಲಿ 2024ನೇ ಇಸ್ವಿಯಲ್ಲಿ ಜನವರಿ ತಿಂಗಳಲ್ಲಿ ಕರ್ನಾಟಕ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೇಡಳ್ಳಿ ಬೆಂಗಳೂರು ಇವರು ಮ್ಯಾನ್ಯಲ್ ಸಮೀಕ್ಷೆಯನ್ನು ನಿರ್ವಹಿಸಿ 200 ರೂಪಾಯಿ ದುಡ್ಡನ್ನು ಸಾರ್ವಜನಿಕರಿಂದ ಪಡೆದಿರುತ್ತಾರೆ. ಈ ಒಂದು ಗ್ರಾಮದಲ್ಲಿ ಸುಮಾರು 10 ರಿಂದ 12 ಜನಕ್ಕೆ ಸಮೀಕ್ಷೆ ಮಾಡಿದ್ದಾರೆ. ಅದಾದ ನಂತರ ಸಾರ್ವಜನಿಕರ ದೂರಿನ ಮೇರೆಗೆ ಅದು ನಿಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ವಿಷಯ ಗೊತ್ತಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಜಂಬಿಗೆ ಮರದಹಳ್ಳಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂತಹ ಶ್ರೀ ಕೃಷ್ಣಾರೆಡ್ಡಿ ಅವರು ದೂರು ನೀಡ್ತಾರೆ. ಆ ದೂರಿನ ಮೇರೆಗೆ PDO ಆಗಿರ್ತಕ್ಕಂಥ ನಾನು ಏನು NGOದವರು ಕರ್ನಾಟಕ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೇಡಳ್ಳಿ ಅವರಿದ್ದಾರೆ, ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಿ ಈ ಗ್ರಾಮದಲ್ಲಿ ಏನು ಮ್ಯಾನ್ಯಲ್ ಸಮೀಕ್ಷೆ ಮಾಡಿ 200 ರೂಪಾಯಿ ಅಂತೆ ಪ್ರತಿ ಸುತ್ತಿಗೆ ಪಡ್ಕೊಂಡಿದ್ದಾರೆ ಅದನ್ನು ವಾಪಸ್ ನೀಡಬೇಕಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ ಅದನ್ನು ಒಪ್ಪಿಕೊಂಡು ಅದರ ಒಂದು ಅಂಗವಾಗಿ ಈ ದಿನ ನನ್ನ ಸಮ್ಮುಖದಲ್ಲಿ ಈ ದಿನ ಒಂದು 5 ಜನ
ಅಮೌಂಟನ್ನು 200 ರೂಪಾಯಿ ಅಂತ ಪಡ್ಕೊಂಡಿರ್ತಾರೆ. ಇನ್ನೂ ಒಂದು 7 ರಿಂದ 8 ಜನ ಇದ್ದಾರೆ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ. ಅವರು ರಸೀದಿಯನ್ನು ಕೊಟ್ಟು ಇಲ್ಲಿ ನಮ್ಮ ಕಡೆಯಿಂದ ಅಮೌಂಟ್ನ ತೊಗೋಬೋದು. ಏನು ವಾಪಸ್ ಕೊಡ್ತಾ ಇದ್ದೀವಲ್ವಾ, ಆ ಮೊತ್ತವನ್ನು ಆ NGO ಸಂಸ್ಥೆ ಮಾಡಿದ್ರು, ಅವರೇ ಅದನ್ನು ಭರಿಸ್ತಿದ್ದಾರೆ. ಅವ್ರ ಕಡೆಯಿಂದನೇ ನಾವು ವಸೂಲಾತಿ ಮಾಡ್ಕೊಂಡು ಜನಗಳಿಗೆ ಕೊಡಿಸ್ತಾ ಇದ್ದೀವಿ. ಇದು ಯಾವುದ ದಿನಾಂಕ ತಂದು ಸರ್ವೆ ಮಾಡಿದ್ದು, ಯಾವ ದಿನಾಂಕ ಹಣ ವಸೂಲು ಮಾಡಿದ್ದು ಅನ್ನೋ ನಂಗೆ ಜ್ಞಾಪಕ ಇದೆಯಾ? 2024 ನಾವು ನೋಡಿದ್ದ ಒಂದು ರಸೀದಿಗಳ ಪ್ರಕಾರ 2024 ಇಸ್ವಿ ಜನವರಿ ತಿಂಗಳಲ್ಲಾಗಿರ್ತಕ್ಕಂಥ ಒಂದು ಸರ್ವೆ. ಇದರ ಬಗ್ಗೆ ದೂರರ್ಜಿ ಯಾವಾಗ ಬಂತು? ಇದರ ದೂರದರ್ಶಿ ಬಂದುಬಿಟ್ಟು ಕಳೆದ ಏಪ್ರಿಲ್ ಆಸುಪಾಸಿನಲ್ಲಿ ಬಂದಿದೆ. ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಪರಿಶೀಲನೆ ಮಾಡಿದಾಗ ಆ ಒಂದು ಸಂಸ್ಥೆಗೆ ಆದೇಶ ಮಾಡಿರ್ತಕ್ಕಂಥ ಆದೇಶ ಆಗಲಿ ಅಥವಾ ಸುತ್ತೋಲೆ ಆಗಲಿ ಯಾವುದೂ ನಮ್ಮ ಗಮನಕ್ಕೆ ಬರಲಿಲ್ಲ. ಅದಾದ ನಂತರ ನಾನು ಮೇಲಧಿಕಾರಿಗಳಿಂದ ಒಂದು ಸಲಹೆ ತಗೊಂಡು ಅವರ ಸಲಹೆ ಮೇರೆಗೆ ಈ ಒಂದು ಸಂಸ್ಥೆ ಕಡೆಯಿಂದ ವಸೂಲಾತಿನ ಮಾಡಿಸಿ ನೇರವಾಗಿ ಜನಗಳಿಗೆ ಕೊಡಿಸ್ತಾ ಇದ್ದೀವಿ. ಇಲ್ಲಿಗೆ ಕನಿಷ್ಠ ಪಕ್ಷ 2 ವರ್ಷಗಳಾಯಿತು. 2 ವರ್ಷದಲ್ಲಿ ಇಂಥ ಒಂದು ಸಣ್ಣ ಪರಿಹಾರ ಮಾಡೋದಕ್ಕೆ ನಿಮ್ಮ ಕೈಲಾಗಲಿಲ್ಲ ಅಂದರೆ ದೊಡ್ಡ ಪರಿಹಾರಗಳು ಬಂದಾಗ ಯಾವ ರೀತಿ ನೀವು ಪರಿಹಾರ ಮಾಡ್ತೀರಲ್ಲ? ಇದೊಂದು NGOಗೆ ರೈಟಿಂಗಲ್ಲಿ ಆದೇಶ ಮಾಡಿದ್ದ ಯಾವುದು ನಮ್ಮ ಗಮನಕ್ಕೆ ಬರಲಿಲ್ಲ. ಒಂದು ಎರಡನೆಯದು, ನಮಗೆ ಸಾರ್ವಜನಿಕರು ರಸೀದಿ ತಂದು ತೋರಿಸಿದಾದ್ಮೇಲೆ ನಮಗೂ ಆ ಸಂಸ್ಥೆಯವರು ಯಾರು ಅಂತಕ್ಕಂಥದ್ದು ಗೊತ್ತಾಯಿತು. ಅದು ಗೊತ್ತಾದ ಮೇಲೆ ಅಲ್ಲಿನ ಲೋಕಲ್ ಫ್ರೆಂಡ್ಸ್ ಸಹಾಯದಿಂದ ಆ ಒಂದು ಸಂಸ್ಥೆನ ಐಡೆಂಟಿಫೈ ಮಾಡಿಕೊಂಡು ನಾವು ಕಲೆಕ್ಟ್ ಮಾಡೋಕ್ಕೆ ಟೈಮ್ ತಗೊಂಡು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ, ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.